ದಾವಣಗೆರೆಯ ನಗರ ದೇವತೆ ಭಕ್ತರ ಆರಾಧ್ಯ ದೈವ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಮಹಾ ವಂಚನೆಯೊಂದು ಬೆಳಕಿಗೆ ಬಂದಿದೆ. ದೇವಿಯ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೇವಸ್ಥಾನದ ಪೂಜಾರಿಯೇ ಕಳ್ಳತನ ಮಾಡಿ ಮಾರಾಟ ಮಾಡಿರುವ ಆಘಾತಕಾರಿ ಘಟನೆ ನಡೆದಿದೆ. ದೇವಸ್ಥಾನದ ಪೂಜಾರಿಗಳಲ್ಲಿ ಒಬ್ಬನಾದ ಆಕಾಶ್ ಎಂಬಾತ ದೇವಿಯ ಮೈಮೇಲಿದ್ದ ಹಾಗೂ ಭಕ್ತರು ಸಮರ್ಪಿಸಿದ್ದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿದ್ದ. ಕಳವು ಮಾಡಲಾದ ಚಿನ್ನವನ್ನು ಕರಗಿಸಿ ಚಿನ್ನದ ಗಟ್ಟಿಯನ್ನಾಗಿ ಮಾಡಿ ಮಾರಾಟ ಮಾಡಿರುವುದು ತನಿಖೆಯಿಂದ ತಿಳಿದು ಬಂದಿದೆ. ದೇವಿಯ ಚಿನ್ನಾಭರಣ ನಾಪತ್ತೆಯಾಗಿರುವ ಸುದ್ದಿ ನಗರದಲ್ಲಿ ಕಾಡ್ಗಿಚ್ಚಿನಂತೆ ಹರಡುತ್ತಿದ್ದಂತೆ ತಕ್ಷಣವೇ ಎಚ್ಚೆತ್ತ ದೇವಸ್ಥಾನದ ಟ್ರಸ್ಟ್ ದೇವಸ್ಥಾನದ ಆವರಣದಲ್ಲೇ ಟ್ರಸ್ಟ್ ಕಾರ್ಯಾಧ್ಯಕ್ಷರು ಹಾಗೂ ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ತುರ್ತು ಸಭೆ ನಡೆಸಿತು. ದೇವಸ್ಥಾನದ ಆಡಳಿತ ಮಂಡಳಿಯು ಕಳವು ಮಾಡಿದ್ದ ಪೂಜಾರಿ ಆಕಾಶ್ನನ್ನು ಹಾಗೂ ಆತನಿಂದ ಅಕ್ರಮವಾಗಿ ಚಿನ್ನಾಭರಣಗಳನ್ನು ಖರೀದಿಸಿದ್ದ ಸ್ಥಳೀಯ ವ್ಯಾಪಾರಿಯನ್ನು ದೇವಸ್ಥಾನಕ್ಕೆ ಕರೆಸಿ ತೀವ್ರ ವಿಚಾರಣೆ ನಡೆಸಿ ತರಾಟೆಗೆ ತೆಗೆದುಕೊಂಡಿತು. ಸಭೆಯಲ್ಲಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್, ಭಕ್ತರು ದೇವಸ್ಥಾನಕ್ಕೆ ಕಾಣಿಕೆಯಾಗಿ ನೀಡಿದ ಪ್ರತಿಯೊಂದು ಚಿನ್ನಾಭರಣದ ನಿಖರವಾದ ಲೆಕ್ಕ ನಮ್ಮ ಬಳಿ ಇದೆ. ದೇವಿಯ ಬಳಿ ಎಷ್ಟು ಒಡವೆಗಳಿತ್ತು ಮತ್ತು ಎಷ್ಟು ನಾಪತ್ತೆಯಾಗಿವೆ ಎಂಬುದರ ಸಂಪೂರ್ಣ ವಿವರ ನಮಗೆ ಬೇಕು. ಕಳುವಾಗಿರುವ ಪ್ರತಿಯೊಂದು ಗ್ರಾಂ ಚಿನ್ನವು ವಾಪಸ್ ಬರಲೇಬೇಕು ಎಂದು ಪೂಜಾರಿ ಹಾಗೂ ಖರೀದಿಸಿದ ವ್ಯಾಪಾರಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ದೇವಸ್ಥಾನದ ಪವಿತ್ರ ಸ್ಥಳದಲ್ಲೇ ಇಂತಹ ವಂಚನೆ ನಡೆದಿರುವುದು ದಾವಣಗೆರೆ ಭಕ್ತ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು ಮುಂದಿನ ಕಾನೂನು ಕ್ರಮದ ಬಗ್ಗೆ ಕುತೂಹಲ ಮೂಡಿಸಿದೆ. ನನಗೆ ಅವೆಲ್ಲ ಗೊತ್ತಿಲ್ಲ. ಈಗ ಏನ್ ಹೇಳ್ತಾರೋ ಅದ್ರ ಪ್ರಕಾರ ಬಂಗಾರ ತಂದು ಇಡ್ಬೋದು. ಊರಾಗಿಲ್ಲ ಬರೀ ಕಟ್ಕೊಂತ ಮಾಡೋದು ಮಾಡ್ತೀಯ. ಕಟ್ಟೋದು ಯಾರಿಲ್ಲ ಏನ್ ಕರಿಸ್ಕೊಂಬರ್ತಾರೆ ಕರಿಸ್ಕೊಂಬಂದು ಎಂತ ಹಾಕಿನಿ ಯಾವನಾಗ್ಲೋ ನೀನು ಅಂಗಡಿ ಇಟ್ಟಾನ ಕಟ್ಕೊಂತ ತಗೋಬೇಕ. ಮತ್ತೆ ಕರಿಸ್ಕೊಂಡು ಯಾವನಾರ ಬಂದು ತಂದು ಕೊಡ್ತಾನಂದ್ರೆ ತಗೊಂಡ್ಬಿಡ್ತೀಯ. ಅಲ್ಲಣ್ಣ, ಒಂದ್ ಏನಾರ ಕಷ್ಟ ಐತಿ ಅಂತಂದೇಳಿ ಅಡವಿಡಕ್ ಹೋದ್ರೆ ಆಧಾರ್ ಕಾರ್ಡ್ ತಂಬ ಅದನ್ನ ತಂಬ ಇದನ್ನ ತಂಬ ಅಂತಾರೆ. ಇವಾಗ ಏನ್ ಬಾಯಾಗ ಏನ್ ಇಟ್ಕೊಂಡ್ರ ಅಂತೀವ್ರ. ನನಗೆ ಅವೆಲ್ಲ ಗೊತ್ತಿಲ್ಲ. ಈಗ ಏನ್ ಹೇಳ್ತಾರೋ ಅದ್ರ ಪ್ರಕಾರ ಬಂಗಾರ ತಂದು ಇಡ್ಬೋದು. ಅದು ಏನ್ ಕೂಲಿ ಆಯ್ತು ಏನ್ ಕೂಲಿ ಹಾಕತ್ತೋ ಅದ್ರಲ್ಲಿ ಅವು ಅದು ಯಾರು ಕೊಟ್ಟಿರೋದು ಐತಿ ಲೆಕ್ಕ. ಅದು ನೀನು ಯಾವ್ದು ತಪ್ಪೈತಿ, ಇದು ನೀನು ಭಾಳ ಕಮ್ಮಿ ಆಗತ್ತಿ, ಇರೋದು ಭಾಳ ಜಾಸ್ತಿ ಐತಿ ಅಂತಾರೆ. ಅದ್ರ ಪ್ರಕಾರ ನೀನು ಬಂಗಾರ ತಂದು ಇದು ಮಾಡಿ. ವಿಡಿಯೋ ಮಾಡ್ಬೇಡವಾ ಕರೆಕ್ಟ್ ಮಾಡಿಬಿಡುವ. ಅಷ್ಟೊಳಗೆ ನಾಲ್ಕೈದು ಒಂದು 2-3 ದಿವಸದಾಗ ಇವರೆಲ್ಲ ಹೇಳಿ ಸೂಕ್ಷ್ಮ ಕಳಿಸ್ತೀವಿ. ರೊಕ್ಕ ಸಿಕ್ಕು. ಆಮೇಲೆ 5ನೇ ತಾರೀಕು 9ನೇ ತಾರೀಕು 2 ದಿವಸ ಮಾಡಿದ ನಾವು. ಆದ್ದರಿಂದ ಅದಕ್ಕೆ ಈಗ ಏನು ನಮ್ಮ ಭಕ್ತರು ಭಕ್ತರು ಕಾರ್ಯಕರ್ತರು ಅದಕ್ಕೆ ಇದು ಏನು ಕೊಡ್ತಾರೆ, ನೀವು ಅದು ಗುರಿ ಆಗ್ಬಿಟ್ಟು ನಾವು ಇದು ಪೂರ್ವಕಂಗಾದ ಎಂದೂ ಏನಾಗಿಲ್ಲ. ಇಷ್ಟ ಕಷ್ಟ ಆಗಿರೋದು ನಮ್ಮ ಪೂಜಾರಿಗಳು ಅಲ್ಲಪ್ಪ. ನೀವು ಎಲ್ಲ ಪೂಜಾರಂತ ನಿಮಗೆಲ್ಲ ಒಂದು ಮಂತ್ರ ಹೇಳಕ್ ಬರಲ್ಲ, ಒಂದು ತಂತ್ರ ಹೇಳಕ್ ಬರಲ್ಲ, ಯಾರೇನಿಲ್ಲ. ಸರಿಯಾಗಿತ್ತಂದ್ರೆ ಇದು ಮಾಡ್ಕೊಂಡು ಹೋಗ್ತಲ್ಲ ದೇವಸ್ಥಾನಗಳೊಳಗೆ. ಜನ ನಮಗೆ ಹೊರ ಬೈತಾರ. ನೀವೆಂತ ಧರ್ಮದರ್ಶಿಗಳು ಎಂತ ಟ್ರಸ್ಟ್ ಬಂದಿದ್ದೀವಿ.
ಇಲ್ಲಪ್ಪ ನಿಮಗೆ ಎಷ್ಟು ಇಲ್ಲ ನಿಮಗೆ ಅನುಕೂಲ ಐತಿ, ಎಲ್ಲ ಅನುಕೂಲ ಐತಿ, ಈ ಥರ ನೀವು ಮಾಡ್ತೀರಿ ಅಂದರೆ ಸುಮ್ಮನೆ ಚಲೋ ಇದ್ದಂಗೂ ಕೆಟ್ಟ ಇಷ್ಟಿಲ್ವಲ್ಲ. ಹೊರಗಡೆ ಏನು ಮಾತಾಡ್ತಾರೆ ಗೊತ್ತಾ, ಎಷ್ಟು ಕದ್ದಾರು ಎಷ್ಟು ಬಿಟ್ಟಾರು, ಸುಮ್ಮ ಒಳಗೆ ಮುಚ್ಚಕತ್ತಾರ. ನೀವು ಕರೆಕ್ಸಿದ್ದು ತಗೊಂಡು ಹೋಗ್ರಿ, ತಗೊಂಬಂದು ಏನು ಇಡ್ಬೇಕಂತ ಹೋಗ್ರಿ, ಅದೆಲ್ಲ ಜನಕ್ಕೆ ಗೊತ್ತಾಗಿ ಅದು ಮುಂಚೆ ಆಗಿದ್ರೆ ಮಾಡ್ಕೋಬೇಕು ನೀವಲ್ಲ. ಒಳಗೆ ಒಳ್ಳೆ ಇರಪ್ಪ ನೀವು ಅಂತ ಹೇಳಿದ್ರೆ ಅವ್ನು ಬಿಡಬೇಡ ಅಂತಂದು ಯಾರ್ದಪ್ಪ ಹೇಳಿದೆ ನಾನು, ಅವ್ರು ಬೇಜಾರದ ಒಳ ಬಿಡಬೇಡ ಅಂತಂದು ಯಾರ್ದಪ್ಪ ಹೇಳಿದ್ವಿ. ನನಗೆ ಬಿಟ್ಟು ಈ ಥರ ನಮ್ಮ ಎಲ್ಲರಿಗೂ ಕಮಿಟರಿಗೆ ಜನಗಳು ಏನಾಮಾನ ಮಾತಾಡೋಂಗೆ ಮಾಡಿದ್ದೀವಿ. ಅದಕ್ಕೇನು ಹೇಳ್ತಾರೆ ಭಕ್ತರು ಅನ್ನಾರ ಏನು ಹೇಳ್ತಾರೆ ಅದಕ್ಕೆಲ್ಲ ನಿಮ್ಗೆ ರುಗಿ ಆಗ ಅವ್ರ ಖರ್ಚು ಅವ್ರು ಹೇಳಿದ ಇಲ್ಲ ಜಗ ಕರ್ಕೊಂಬ ಬಾಯಿ ಮಾತಾಡೋಣ ಯಾಕೆ ಮಾಡ್ತೀವಿ ಇಲ್ಲ ಆದ್ದರಿಂದ